ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ನಕ್ಷೆಯಲ್ಲಿ ಪ್ರತಿನಿಧಿಸಿ ಅಂತ 4 ಮಾರ್ಕ್ಸಿಗೆ ಕೊಡ್ತಾರೆ ಮಕ್ಕಳೇ. 4 ಮಾರ್ಕ್ಸಿಗೆ ಕೊಡುವಂತಹ ಲೆಕ್ಕಕ್ಕೆ ನಮಗೆ ಎಕ್ಸ್ ಮತ್ತು ವೈ ನಿರ್ದೇಶಾಂಕಗಳು ಬೇಕಾಗತ್ತೆ. ಹಾಗಾಗಿ 3 ವಿಧಗಳಲ್ಲಿ ಈ ಥರದ ಸಮೀಕರಣಗಳು ಬರ್ತವೆ ಮಕ್ಕಳೇ. ಆ 3 ವಿಧಗಳನ್ನ ನಾವು ಬೇರೆ ಬೇರೆಯಾಗಿ ಹೇಳ್ಕೊಡ್ತಾ ಇದ್ದೀನಿ, ಕೇಳಿಸ್ಕೊಂಬಿಡಿ ಮಕ್ಕಳೇ. ಎಕ್ಸ್ನ ಹಿಂಭಾಗದಲ್ಲಿ ನಂಬರ್ ಇದೆ, ಈ ರೀತಿ ಇದ್ದಾಗ ಯಾವ ರೀತಿ ಮಾಡಬೇಕು. ನೆಕ್ಸ್ಟು ವೈನ ಹಿಂಭಾಗದಲ್ಲಿ ನಂಬರ್ ಇದ್ದರೆ, ಅಂದರೆ ಒಂದನ್ನು ಹೊರತುಪಡಿಸಿ ಬೇರೆ ನಂಬರ್ ಇದ್ದರೆ, ಇಲ್ಲಿ ನೋಡಿ ಈಗ ವೈನ ಹಿಂಭಾಗದಲ್ಲಿ ಒಂದಿದೆ, ಬೇರೆ ನಂಬರ್ ಏನಾರು ಇದ್ದರೆ ಅದನ್ನು ಯಾವ ಥರ ಮಾಡಬೇಕು. ಹಾಗೆ ಇಲ್ಲಿ ಪ್ಲಸ್ ಇದೆಯಲ್ಲ ಚಿಹ್ನೆ, ಅದರ ಬದಲು ಮೈನಸ್ ಇದ್ದರೆ ಯಾವ ರೀತಿ ಮಾಡಬೇಕು. ಈ ರೀತಿ 3 ಲೆಕ್ಕಗಳನ್ನ ಬೇರೆ ಬೇರೆಯಾಗಿ ಹೇಳ್ಕೊಡ್ತೀನಿ ನೋಡಿ ಮಕ್ಕಳೇ. 2x + y = 12 ಇದೆ. ಈ ರೀತಿ ಎಕ್ಸ್ನ ಹಿಂದೆ ಇದ್ದಾಗ ಇದೇ ಥರನೇ ಮಾಡಿ ಮಕ್ಕಳೇ. ಎಕ್ಸ್ನ ಹಿಂದೆ ಏನೂ ಇಲ್ಲ ಅಂದರೆ ಒಂದಿರುತ್ತೆ, ಒಂದಿದ್ದರೆ ಇಲ್ಲಿ ಒಂದನ್ನು ಬರೀರಿ, ಇಲ್ಲಿ 2 ಇರೋದ್ರಿಂದ 2ನ್ನು ಬರಿತಾ ಇದ್ದೀನಿ ಮಕ್ಕಳೇ. ಎಕ್ಸನ್ನು ಹಾಗೆ ಬರೀರಿ, ಇಲ್ಲಿಗೆ ಸ್ವಲ್ಪ ಸ್ಪೇಸ್ ಬಿಟ್ಟು ಬರ್ತಿದ್ದೀನಿ. ನೆಕ್ಸ್ಟ್ ಈ 12ನ್ನು ಹಾಗೆ ಬರೀರಿ, ಮೈನಸ್ ಚಿಹ್ನೆ ಹಾಗೆ ಹಾಕಿ ಈ 2 ಎಕ್ಸ್ನ ಇಲ್ಲಿ ಬರೀರಿ ಮಕ್ಕಳೇ. ನಂತರ ಇಲ್ಲಿ ಪ್ಲಸ್ ವೈ ಇದೆಯಾ, ಪ್ಲಸ್ ವೈನ ಹಾಗೆ ಬರೀರಿ ಮಕ್ಕಳೇ. ಪ್ಲಸ್ ವೈ ಅಂತ ಇತ್ತು ಅಂತಂದರೆ ಮತ್ತೆ ಮುಂದುವರಿದ ಭಾಗ ಇಲ್ಲ, ಮೈನಸ್ ವೈ ಅಂತ ಏನಾರು ಇತ್ತು ಅಂದರೆ ನಮಗೆ ಮತ್ತೆ ಇನ್ನೊಂದು ಭಾಗ ಮುಂದುವರಿಯುತ್ತೆ. 2x ಅಂತ ಇದೆ, 2ನ ಹಾಗೆ ಬರ್ಕೊಂಡು ಎಕ್ಸನ್ನು ಹಾಗೆ ಬರ್ಕೊಂಡಿದ್ದೀನಿ ಮಕ್ಕಳೇ, ಒಂದು ಸ್ವಲ್ಪ ಸ್ಪೇಸ್ ಬಿಟ್ಟು. ನಂತರ ಈ 12ನ ಇಲ್ಲಿ ಬರ್ಕೊಂಡು ಈ 2xನ ಇಲ್ಲಿ ಬರ್ಕೊಂಡಿದ್ದೀನಿ, ಮತ್ತು ಈ ಪ್ಲಸ್ ವೈನ ಇಲ್ಲಿ ಬರ್ಕೊಂಡಿದ್ದೀನಿ. ಈಗ ನೋಡಿ ಮಕ್ಕಳೇ, 2 ಇದೆ, 2 ಅಂದರೆ 2ನೇ ಮಕ್ಕಳೇ. ಇಲ್ಲಿ 12 ಇದೆ, 12 ಅಂದರೆ 12ನೇ. ಇಲ್ಲಿ 2x ಅಂತ ಇದೆ, ಇದನ್ನು ನೀವು 2 ಅಂತ ಬರೆಯೋಕೆ ಹೋಗ್ಬಾರ್ದು ಮಕ್ಕಳೇ. ಈ 12ನ್ನು ಮಾತ್ರ ಇಲ್ಲಿ ಬರಬೇಕು, ಮತ್ತು ಈ 2ನ್ನು ಮಾತ್ರ ಇಲ್ಲಿ ಬರ್ಕೊಂಡಿದ್ದೀನಿ ಅಷ್ಟೇ. ಈಗ ಎಕ್ಸಿಗೆ 1 2 3 4 5 ಎಕ್ಸೆಟ್ರಾ ಈ ರೀತಿ ನಂಬರ್ನ ಕೊಡ್ತಾ ಹೋಗ್ತೀರಾ ಮಕ್ಕಳೇ. 2 1 2 ಅನ್ನೋದನ್ನು ಇಲ್ಲಿ ಬರೀಬೇಕು ಮಕ್ಕಳೇ, ಮೈನಸ್ ಚಿಹ್ನೆ ಹಾಗೆ ಹಾಕ್ಕೊಳ್ಳಿ. 2 ಟೇಬಲ್ನ ಬರೀಬೇಕು, ಇಲ್ಲಿ 2 ಇದ್ದರೆ 2 ಟೇಬಲ್ಸು, 3 ಇದ್ದರೆ 3 ಟೇಬಲ್ಸು, 1 ಇದ್ದರೆ 1 ಟೇಬಲ್ ಮಕ್ಕಳೇ. 2 2s 4, 2 3s 6, 2 4s 8 ಮಕ್ಕಳೇ. 12ರಲ್ಲಿ 2ನ್ನು ಕಳಿಬೋದಾ? 12ರಲ್ಲಿ 2ನ್ನು ಕಳಿಬೋದು ಅಂದರೆ ಪ್ಲಸ್ಸೇ ಬರುತ್ತೆ ಮಕ್ಕಳೇ. 12ರಲ್ಲಿ 2ನ್ನು ಕಳೆದಿದ್ದು 10, 12ರಲ್ಲಿ 4ನ್ನು ಕಳಿಬಹುದು, ಹಾಗಾಗಿ 8 ಬರುತ್ತೆ. 12ರಲ್ಲಿ 6ನ್ನು ಕಳಿಬೋದು ಮಕ್ಕಳೇ, 6 ಬರುತ್ತೆ. 12ರಲ್ಲಿ 8ನ್ನು ಕಳೆದ್ರೆ ಮಕ್ಕಳೇ 4 ಬರುತ್ತೆ. ನೋಡಿ ಮಕ್ಕಳೇ, ಎಕ್ಸ್ ವ್ಯಾಲ್ಯೂಸ್ ಇಲ್ಲಿದೆ, ವೈ ವ್ಯಾಲ್ಯೂಸ್ ಇಲ್ಲಿದೆ ಮಕ್ಕಳೇ. ಇವೆರಡನ್ನು ಬಳಸ್ಕೊಂಡು ನೀವು ಎಕ್ಸ್ ವೈ ಬಾಕ್ಸನ್ನು ಬರ್ಕೊಳ್ಬೇಕು. ಎಕ್ಸ್ ಮತ್ತು ವೈ ಎಕ್ಸ್ ವ್ಯಾಲ್ಯೂಸ್ ಯಾವ್ಯಾವುದು ಮಕ್ಕಳೇ? 1 2 3 4 ಇದೆ, 1 2 3 4. ವೈ ವ್ಯಾಲ್ಯೂಸ್ ಏನು ಬಂತು ಮಕ್ಕಳೇ? 1ಗೆ 10 ಬಂದಿದೆ, 2ಗೆ 8 ಬಂತು, 3ಗೆ 6 ಬಂದಿದೆ, 4ಗೆ 4 ಬಂದಿದೆ ಮಕ್ಕಳೇ. ಈ ರೀತಿ ಬಿಡಿಸ್ಬೇಕು ಮಕ್ಕಳೇ. ನಂತರದ ಇನ್ನೊಂದು ಲೆಕ್ಕವನ್ನು ನೋಡೋಣ ನೋಡಿ ಮಕ್ಕಳೇ. ಎಕ್ಸ್ ಪ್ಲಸ್ 3y = 15 ಅಂತ ಕೊಟ್ಟಿದ್ದೀವಿ. ಇಲ್ಲಿ ಎಕ್ಸ್ನ ಹಿಂದೆ ಏನೂ ಇಲ್ಲ ಅಂದರೆ 1 ಇರುತ್ತೆ ಮಕ್ಕಳೇ. 1 ಇರೋದ್ರಿಂದ ಇದನ್ನು ನಾವಿಲ್ಲಿ ಏನು ಬರ್ಕೋಬೇಕು? 1x ಅಂತ ಬರ್ಕೋಬೇಕು. ನಂತರ ಇಲ್ಲಿ 15 ಇದೆ, 15ನ್ನು ಹಾಗೆ ಬರ್ಕೊಳ್ಳಿ, ಮೈನಸ್ ಹಾಗೆ ಬರ್ಕೊಳ್ಳಿ, 1xನ ಇಲ್ಲಿ ಬರ್ಕೊಳ್ಳಿ ಮಕ್ಕಳೇ. ಇಲ್ಲೇನಿದೆ? ಪ್ಲಸ್ 3y ಇದೆ ಮಕ್ಕಳೇ, ಪ್ಲಸ್ 3y ಇದೆ. ನಮಗೇನಿರಬೇಕಾಗಿತ್ತು? ವೈನ ಹಿಂಭಾಗದಲ್ಲಿ ಪ್ಲಸ್ ಇರಬೇಕು, ಜೊತೆಗೆ ವೈನ ಹಿಂಭಾಗದಲ್ಲಿ ಯಾವುದೇ ನಂಬರ್ ಇರಬಾರ್ದು. ಹಾಗಾದರೆ ಇಲ್ಲಿ ನಂಬರ್ ಇದೆ ಮಕ್ಕಳೇ, ಇದರ ಮುಂದುವರೆದ ಭಾಗ ಬರುತ್ತೆ. ಹಾಗಾದರೆ ಪ್ಲಸ್ ವೈ ಅಂತ ನಾನು ಸಪ್ರೇಟಾಗಿ ಇನ್ನೊಂದು ಸತಿ ಬರ್ಕೋತಾ ಇದ್ದೀನಿ. ಇಲ್ಲಿ ಬರ್ಕೊಳ್ಳುವಾಗ ಈ 3 ಇರಬಾರ್ದು, ಆ ರೀತಿ ಬರ್ಕೊಳ್ಬೇಕು. ಇಲ್ಲಿ ಪ್ಲಸ್ ಇರೋದ್ರಿಂದ ಮತ್ತೆ ಮುಂದುವರೆದ ಭಾಗ ಇಲ್ಲ ಮಕ್ಕಳೇ, ಪ್ಲಸ್ ಇರೋದ್ರಿಂದ ಇದೇ ಲಾಸ್ಟ್ ಆಗಿರುತ್ತೆ. ಇಲ್ಲಿವರೆಗೆ ನಾವು ಬರ್ಕೊಳ್ಬೇಕು ಮಕ್ಕಳೇ. ನೋಡಿ ಮಕ್ಕಳೇ, ಇಲ್ಲಿ 1 ಇರೋದ್ರಿಂದ 1 1 1 1 1 1 ಈ ರೀತಿ ಬರ್ಕೊಳ್ತಾ ಹೋಗ್ತೀವಿ. ಇಲ್ಲಿ 15 ಇರೋದ್ರಿಂದ ಮಕ್ಕಳೇ 15 15 15 15 15 15 ಮೈನಸ್ 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 ಈ ರೀತಿ ಬರ್ಕೊಳ್ಳಿ ಮಕ್ಕಳೇ. ಈಗ ಎಕ್ಸಿಗೆ ವ್ಯಾಲ್ಯೂಸ್ ತೊಗೊಳ್ಳಿ ಮಕ್ಕಳೇ. 1 2 3 4 5 6 ಇನ್ನು ಮುಂದಕ್ಕೆ ಕೊಡ್ಬೋದು ಮಕ್ಕಳೇ, ನೋಡ್ಕೊಳ್ವ. ನಮಗೆ ಒಂದು 3 ವ್ಯಾಲ್ಯೂಸ್ ಯಾರು ಬರಲೇಬೇಕು, ಆ ರೀತಿ ಬರೋ ಹಾಗೆ ತೊಗೊಳ್ಳೋಣ ಮಕ್ಕಳೇ. 1 1 1
ಒಂದೆರಡಲ ಮಕ್ಕಳೇ 2, ಒಂದು ಮೂರಲ 3, ಒಂದು ನಾಲ್ಕಲ 4, ಒಂದು ಐದಲ 5, ಒಂದು ಆರಲ 6 ಅಂತ ಬಂತು ಮಕ್ಕಳೇ. ಈಗ ಮಾಡೋಣ ಮಕ್ಕಳೇ. 15ರಲ್ಲಿ ಒಂದನ್ನು ಕಳೆದಿದ್ದೆಷ್ಟು? 14 ಬರುತ್ತೆ. 15ರಲ್ಲಿ 2 ಕಳೆದಿದ್ದೆಷ್ಟು ಮಕ್ಕಳೇ? 13 ಬರುತ್ತೆ. 15ರಲ್ಲಿ 3 ಕಳೆದಿದ್ದು 12 ಬರುತ್ತೆ. 15ರಲ್ಲಿ 4 ಕಳೆದಿದ್ದು ಮಕ್ಕಳೇ 11 ಬರುತ್ತೆ. 15ರಲ್ಲಿ 5 ಕಳೆದಿದ್ದು 10 ಬರುತ್ತೆ. 15ರಲ್ಲಿ 6 ಕಳೆದಿದ್ದು ಮಕ್ಕಳೇ 9 ಬರುತ್ತೆ. ಸರಿನಾ ಮಕ್ಕಳ? ಈಗ ನೋಡಿ, ಬಂದಿರೋ ಅಂಥ ಉತ್ತರ ವೈ ವ್ಯಾಲ್ಯೂಸ್ ಅಲ್ಲ ಮಕ್ಕಳ. ಬಂದಿರೋದು 3 ವೈ ವ್ಯಾಲ್ಯೂಸು. ನಮಗೆ ಇಲ್ಲಿ ಯಾವ ನಂಬರ್ ಇರುತ್ತೋ ಇದರ ಟೇಬಲಲ್ಲಿ ಈ ನಂಬರ್ಸ್ ಬರಬೇಕು ಮಕ್ಕಳೇ. 3ರ ಮಗ್ಗಿ ಬರಬೇಕು ನಿಮಗೆ. 3 1ಲ 3, 3 2ಲ 6, 3 3ಲ 9. ನೋಡಿ ಮಕ್ಕಳೇ, 3 3ಲ 9 ಇದೆಯಾ? ನೋಡಿ, ಈ ನಂಬರ್ನ ನಾನು ತೊಗೊಳ್ಬೇಕಾಗತ್ತೆ. ಎಷ್ಟು? 3 ಮಗ್ಗಿನಲ್ಲಿ ಎಲ್ಲಿ ಬರುತ್ತೆ ಇದು? 3 3ಲದಲ್ಲಿ ಬರುತ್ತೆ. ಅದಕ್ಕೆ ಆನ್ಸರು 3. 3 3ಲ 9. ನೆಕ್ಸ್ಟು 3 4ಲ 12 ಬಂತಲ್ಲ ಮಕ್ಕಳೇ, ಇದು ತೊಗೊಳ್ತೀವಿ. 3 4ಲ 12 ಬರುತ್ತೆ. ಸರಿನಾ ಮಕ್ಕಳ? ಇನ್ನೊಂದು ವ್ಯಾಲ್ಯೂ ಬರಬೇಕು ಅಂತಂದರೆ ಏನು ಮಾಡಬೇಕು? ಮತ್ತೆ ತೊಗೊಳ್ಳಿ ಮಕ್ಕಳೇ. ಇಲ್ಲಿ 1 ಹಾಗೇ ಇರುತ್ತೆ. 6 ಬದಲು 7 ತೊಗೋತೀವಿ. 1 ಹಾಗೇ ಇರುತ್ತೆ, 8 ತೊಗೋತೀವಿ. 1 ಹಾಗೇ ಇರುತ್ತೆ, 9 ತೊಗೊಳ್ತೀವಿ. ಈ ರೀತಿ ಮಕ್ಕಳ. ಇಲ್ಲಿ 15 ಹಾಗೇ ಇರುತ್ತೆ, ಮೈನಸ್ 15 ಹಾಗೇ ಇರುತ್ತೆ, ಮೈನಸ್ 15 ಹಾಗೇ ಇರುತ್ತೆ, ಮೈನಸ್ ಹಾಕ್ಕೊಳ್ಳಿ ಮಕ್ಕಳೇ. 1 7ಲ 7, 1 8ಲ 8, 1 9ಲ 9 ಮಕ್ಕಳೇ. ಕಲಿತಾ ಹೋದರೆ ಎಷ್ಟಾಗುತ್ತೆ ಮಕ್ಕಳೇ? 15ರಲ್ಲಿ 7 ಹೋದರೆ 8, 15ರಲ್ಲಿ 8 ಹೋದರೆ 7, 15ರಲ್ಲಿ 9 ಹೋದರೆ 6. ಈ ರೀತಿ ಬರ್ತಾ ಹೋಗುತ್ತಲ್ವ ಮಕ್ಕಳೇ. ಈಗ ನೋಡಿ, 3 ಮಗ್ಗಿನಲ್ಲಿ 3 2ಲ 6 ಬರುತ್ತೆ. ನೋಡಿ, ಇಲ್ಲೊಂದು ನಂಬರ್ ಸಿಕ್ತು. 3 ಮಗ್ಗಿನಲ್ಲಿ ಎಲ್ಲಿ ಬಂತು ಮಕ್ಕಳೇ? 2ಲ ಬಂತು. ಇದನ್ನು ತೊಗೊಳ್ಬೇಕು. ನೋಡಿ, ಎಕ್ಸ್ ವ್ಯಾಲ್ಯೂಸು ಮತ್ತು ವೈ ವ್ಯಾಲ್ಯೂಸ್ ತೊಗೋಬೇಕು ಮಕ್ಕಳೇ. ಈ ಲೆಕ್ಕಗಳು ಮಾಡಬೇಕಾದ್ರೆ ನೋಡಿ, ಇಲ್ಲಿ ವೈ ವ್ಯಾಲ್ಯೂ ಬಂದಿಲ್ಲ, ಇಲ್ಲೂ ಕೂಡ ಬಂದಿಲ್ಲ, ಇಲ್ಲಿ ಬಂತು. ಹಾಗಾದರೆ ಇದರ ಎಕ್ಸ್ ವ್ಯಾಲ್ಯೂ ಯಾವುದು ಮಕ್ಕಳೇ? 3. ಅಂದರೆ 3 ತೊಗೊಂಡಾಗ 4 ಬಂದಿದೆ, ಅದು ತೊಗೋಬೇಕು. ನೆಕ್ಸ್ಟು 6 ತೊಗೊಂಡಾಗ 3 ಬಂದಿದೆ, ಆ ವ್ಯಾಲ್ಯೂ ತೊಗೋಬೇಕು. ಇಲ್ಲಿ 9 ತೊಗೊಂಡಾಗ 2 ಬಂದಿದೆ, ಈ ವ್ಯಾಲ್ಯೂ ತೊಗೋಬೇಕು ಮಕ್ಕಳೇ. ಎಕ್ಸ್ ವೈ ಬಾಕ್ಸ್ ಹಾಕುವಾಗ ಯಾವ ರೀತಿ ಬರೀಬೇಕು ಅಂತ ಗೊತ್ತಾಯ್ತಾ ಮಕ್ಕಳ? ಎಕ್ಸ್ ಮತ್ತು ವೈ. ಎಕ್ಸಿಗೆ 3 ತೊಗೊಂಡೆ, ವೈಗೆ ಏನು ಬಂತು ಮಕ್ಕಳೇ? 4 ಬಂತು, ಅದನ್ನು ಬರ್ಕೊಳ್ಳಿ. ಎಕ್ಸಿಗೆ 6 ತಗೊಂಡೆ, 3 ಬಂತು, ಅದನ್ನು ಬರ್ಕೊಳ್ಳಿ. ನಂತರ ಎಕ್ಸಿಗೆ 9 ತೊಗೊಂಡ್ರೆ ವೈಗೆ 2 ಬಂತು, ಅದನ್ನು ಬರ್ಕೊಳ್ಬೇಕು ಮಕ್ಕಳೇ. ಇನ್ನೊಂದು ವಿಧವನ್ನು ನೋಡೋಣ ಮಕ್ಕಳೇ. ನೋಡಿ ಮಕ್ಕಳೇ, 2x ಮೈನಸ್ ವೈ ಈಸ್ ಈಕ್ವಲ್ ಟು 10 ಅಂತ ಇದೆ. ಇದರಲ್ಲಿ ಇಲ್ಲಿ ಮೈನಸ್ ಚಿಹ್ನೆ ಬಂದಿದೆ ಮಕ್ಕಳೇ. ಮೈನಸ್ ಬಂದಾಗ ಹೇಗೆ ಮಾಡಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ. 2x, ಎಕ್ಸ್ನ ಹಿಂದೆ ನಂಬರ್ ಇದ್ದರೆ ಏನು ಮಾಡಬೇಕು ಅಂತ ಹೇಳ್ಕೊಟ್ಟಿದ್ದೆ. ಈ 2ನ್ನ ಹಾಗೆ ಬರ್ಕೊಳ್ತೀವಿ. ಎಕ್ಸನ್ನು ಒಂದು ಸ್ವಲ್ಪ ಜಾಗ ಬಿಟ್ಟು ಹಾಗೆ ಬರ್ಕೊಳ್ತೀವಿ. ಈ 10ನ್ನು ಹಾಗೆ ಬರ್ಕೊಳ್ತೀವಿ. 2x ಮೈನಸ್ 2x ಅಂತ ಇಲ್ಲಿ ಬರ್ಕೊಳ್ತೀನಿ. ನಂತರ ಇಲ್ಲಿ ಉಳ್ಕೊಂಡಿರೋಂಥದ್ದನ್ನ ಬರೀಬೇಕಲ್ವ ಮಕ್ಕಳೇ? ಮೈನಸ್ ವೈ ಅಂತ ಬರೀಬೇಕು. ಮೈನಸ್ ವೈ ಅಂತ ಇಲ್ಲಿ ಬರೆದ ಮೇಲೆ ವೈ ಹಿಂದೆ ನಮಗೆ ಚಿಹ್ನೆ ಮೈನಸ್ ಇರಬಾರ್ದು ಅಂತ ನಾನು ನಿಮಗೆ ಹೇಳ್ಕೊಟ್ಟೆ. ಹಾಗಾಗಿ ಪ್ಲಸ್ ವೈ ಅಂತ ಮತ್ತೆ ಇನ್ನೊಂದು ಸತಿ ಸಪ್ರೇಟಾಗಿ ಬರ್ಕೊಳ್ಬೇಕು. ಕೊನೆಯ ಕಾಲಮ್ ಯಾವಾಗಲೂ ಕೂಡ ಪ್ಲಸ್ ವೈಯೇ ಇರಬೇಕು ಮಕ್ಕಳೇ. ವೈನ ಹಿಂದೆ ಪ್ಲಸ್ಸೇ ಇರಬೇಕು, ವೈನ ಹಿಂದೆ ನಂಬರು ಒಂದೇ ಇರಬೇಕು ಮಕ್ಕಳೇ. ಏನೂ ಇಲ್ಲ ಅಂದರೆ ಒಂದಿರುತ್ತೆ. ನೋಡಿ, ಈಗ 2 ಇದೆ, 2 2 2 2 ಅಂತ ಹಂಗೆ ಹಾಕ್ಕೊಳ್ತೀವಿ. 10 ಇರೋದ್ರಿಂದ 10 10 10 10 ಅಂತ ಹಾಕ್ಕೊಳ್ತೀವಿ ಮಕ್ಕಳೇ. ಸರಿನಾ? ಈಗ ಎಕ್ಸಿಗೆ ಏನೇನು ವ್ಯಾಲ್ಯೂ ತೊಗೋಬೋದು ಮಕ್ಕಳೇ? 1 2 3 ಯಾವ್ದಾರು ತೊಗೋಬೋದಲ್ವಾ? 1 2 3 4 ತೊಗೊಂಡಿದ್ದೀನಿ. ನೋಡಿ, 2 ಇರೋದ್ರಿಂದ 2 ಟೇಬಲ್ಸ್ ಇದು, 2ರ ಮಗ್ಗಿ ಮಕ್ಕಳೇ. 2 1ಲ 2, 2 2ಲ 4, 2 3ಲ 6, 2 4ಲ 8. ಸರಿನಾ ಮಕ್ಕಳ? 10ರಲ್ಲಿ 2 ಕಳಿಬೋದಲ್ವ ಮಕ್ಕಳೇ? ಎಷ್ಟು ಬರುತ್ತೆ? 8 ಬರುತ್ತೆ. 10ರಲ್ಲಿ 4ನ್ನು ಕಳಿಬೋದಲ್ವಾ? ಹಾಗಾದರೆ 6 ಬರುತ್ತೆ. 10ರಲ್ಲಿ 6ನ್ನು ಕಳಿಬೋದಾ? 4 ಬರುತ್ತೆ. 10ರಲ್ಲಿ 8ನ್ನು ಕಳಿಬೋದಲ್ವಾ? ಎಷ್ಟು? 2 ಬರುತ್ತೆ ಮಕ್ಕಳೇ. ಈಗ ಇನ್ನೊಂದು 2 ಉದಾಹರಣೆಯನ್ನು ತಗೋಣ ಮಕ್ಕಳೇ. 4 ಇರೋ ಜಾಗಕ್ಕೆ ಅಂದರೆ 4ರ ಬದಲು ಬೇರೆ ಯಾವ್ದಾದ್ರು ತೊಗೋಬೋದು ಮಕ್ಕಳೇ. 7 ತೊಗೊಳ್ಳ. ನೆಕ್ಸ್ಟು 2 ಹಂಗೆ ಇರುತ್ತೆ. ನೆಕ್ಸ್ಟು 8 ತೊಗೊಳ್ತಾ ಇದ್ದೀನಿ. ನೋಡಿ ಮಕ್ಕಳೇ, 10 10 ಹಾಗೆ ಇರುತ್ತೆ, ಮೈನಸ್ ಮೈನಸ್. ನೋಡಿ, 2 7ಲ 14 ಬರುತ್ತೆ, 2 8ಲ 16 ಬರುತ್ತೆ. ನೋಡಿ ಮಕ್ಕಳೇ,
ಈಗ 10ರಲ್ಲಿ 14ನ ಕಳೆಯೋಕ್ಕಾಗತ್ತಾ ಮಕ್ಕಳೇ? ಕಳೆಯೋಕ್ಕಾಗಲ್ಲ ಅಂದಾಗ ಚಿಹ್ನೆ ಮೈನಸನ್ನು ಹಾಕಿ ಮಕ್ಕಳೇ. ಇಲ್ಲಿ 10ರಲ್ಲಿ 8ನ ಕಳಿಬೋದು, ಅದಕ್ಕೋಸ್ಕರನೇ ಪ್ಲಸ್ ಚಿಹ್ನೆ ಇರುತ್ತೆ. ಏನು ಬರಿತಾ ಇಲ್ಲ ಅಂತಂದರೆ ಯಾವ ಚಿಹ್ನೆ ಇರುತ್ತೆ ಮಕ್ಕಳೇ? ಇಲ್ಲೆಲ್ಲ ಪ್ಲಸ್ ಇರುತ್ತೆ. 10ರಲ್ಲಿ 8ನ ಕಳಿಬೋದು ಅಂದರೆ ಪ್ಲಸ್ಸು, 10ರಲ್ಲಿ 14ನ ಕಳಿಯೋಕೆ ಆಗ್ತಾ ಇಲ್ಲ ಅಂದರೆ ಮೈನಸ್ಸು. 14ರಲ್ಲಿ 10 ಕಳೀರಿ ಮಕ್ಕಳೇ. ಈಗ 14ರಲ್ಲಿ 10 ಕಳೆದ್ರೆ 4 ಬರುತ್ತೆ. 10ರಲ್ಲಿ 16 ಕಳಿಯೋಕ್ಕಾಗತ್ತಾ? ಆಗಲ್ಲ ಅಂದಿದ್ದಕ್ಕೆ ಮೈನಸ್ ಹಾಕ್ಕೊಳ್ಳಿ. 16ರಲ್ಲಿ 10ನ ಕಳೆದಿದ್ದು ಮಕ್ಕಳೇ 6. ಸರಿನಾ ಮಕ್ಕಳ? ಈಗ ಇಲ್ಲಿ ಬಂದಿರೋದೆಲ್ಲ ಯಾವುದರ ವ್ಯಾಲ್ಯೂಸ್ ಮಕ್ಕಳೇ? ಮೈನಸ್ ವೈ ವ್ಯಾಲ್ಯೂಸು. ಈಗ ನನಗೆ ಬೇಕಾಗಿರೋದು ಪ್ಲಸ್ ವೈ ವ್ಯಾಲ್ಯೂಸು. ಬೇಕಂದರೆ 8ರ ಚಿಹ್ನೆ ಏನೂ ಇಲ್ಲ ಅಂದರೆ ಇಲ್ಲಿ ಪ್ಲಸ್ ಇದೆ, -8 ಅಂತ ಉತ್ತರ ಬರೀರಿ ಮಕ್ಕಳೇ. ಇದೇ ಆನ್ಸರು. ನೆಕ್ಸ್ಟು 6ರ ಚಿಹ್ನೆ ಪ್ಲಸ್ ಇದೆ, -6 ಅಂತ ಬರೀರಿ. -4 ಆಗುತ್ತೆ, -2 ಆಗುತ್ತೆ. ಹಾಗಾದ್ರೆ ಇದೇನಾಗುತ್ತೆ ಮಕ್ಕಳೇ? ಇಲ್ಲೇ ಆಲ್ರೆಡಿ -4 ಬಂದುಬಿಟ್ಟಿದೆ. ಇಲ್ಲಿ ಬಂದರೆ ಏನಾಗುತ್ತೆ? +4 ಅಂತ ಉತ್ತರ ಬರೀಬೇಕು. -6 ಇದ್ದರೆ +6 ಅಂತ ಬರೀಬೇಕು ಮಕ್ಕಳೇ. ಈ ರೀತಿ ಮೈನಸ್ ಇದ್ದಾಗ ಈ ರೀತಿ ಮಾಡಿ ಮಕ್ಕಳೇ. ಸರಿನಾ? ಎಕ್ಸ್ ವೈ ವ್ಯಾಲ್ಯೂಸ್ ಹಾಕೋಣ. ಈಗ ಎಕ್ಸ್ ಮತ್ತು ವೈ 1 2 3 4 ತೊಗೊಂಡ್ರೆ 1 2 3 ತೊಗೊಂಡಿದ್ದೀನಿ. ನಂತರ 7 ಮತ್ತು 8 ಕೂಡ ತೊಗೋತಾ ಇದ್ದೀನಿ ಮಕ್ಕಳೇ. ಯಾವ ನಂಬರ್ ಬೇಕಾದರೂ ತೊಗೋಬೋದು. 7 ಮತ್ತು 8ನ ಇಲ್ಲಿ ಬರಿತಾ ಇದ್ದೀನಿ ಮಕ್ಕಳೇ. 1 ತೊಗೊಂಡಾಗ ಏನು ಬಂತು ಮಕ್ಕಳೇ? -8 ಬಂದಿದೆ. 2 ತೊಗೊಂಡಾಗ ಏನು ಬಂದಿದೆ? -6. 3 ತೊಗೊಂಡಾಗ ಏನು ಬಂತು? -4. 7 ತೊಗೊಂಡಾಗ ಏನು ಬಂದಿದೆ ಮಕ್ಕಳೇ? +4 ಬಂದಿದೆ. ಹುಷಾರಾಗಿ ಬರ್ಕೊಳ್ಬೇಕು ಮಕ್ಕಳೇ. ಇಲ್ಲಿ ಚಿಹ್ನೆ ಇಂಪಾರ್ಟೆಂಟು. 8 ಇದ್ದಾಗ ಏನು ಬಂತು? 6 ಬಂತು. ಸರಿನಾ ಮಕ್ಕಳ? ಈ ರೀತಿ ಎಕ್ಸು ಮತ್ತು ವೈನ ನಿರ್ದೇಶಾಂಕಗಳನ್ನು ಬರ್ಕೊಳ್ಳೋಂಥದ್ದನ್ನು ನಾವು ಚೆನ್ನಾಗಿ ಕಲ್ತ್ಕೊಂಡಿದ್ದೀವಿ. ನಂತರ ಗ್ರಾಫ್ನ ಹೇಗೆ ಮಾಡೋದು ಅನ್ನೋದನ್ನ ನೋಡೋಣ ಮಕ್ಕಳೇ. ಗ್ರಾಫ್ ಶೀಟ್ನಲ್ಲಿ ನಾವು ಯಾವ ರೀತಿ ನಿರ್ದೇಶಾಂಕಗಳನ್ನು ಮಾರ್ಕ್ ಮಾಡೋದು ಅನ್ನೋದನ್ನ ನೋಡೋಣ ಮಕ್ಕಳೇ. ಈಗ ಇಲ್ಲಿ ಒಂದು ಗ್ರಾಫ್ ಶೀಟ್ನ ತೊಗೊಂಡಿದ್ದೀನಿ ಮಕ್ಕಳೇ. ಇಲ್ಲಿ ಮೇಲಿಂದ ಕೆಳಕ್ಕಿರುವಂಥ ಲೈನ್ಗಳನ್ನೆಲ್ಲ ನಾವು ವೈ ಅಕ್ಷಗಳು ಅಂತ ತೊಗೋಬೇಕು. ಎಡದಿಂದ ಬಲಕ್ಕಿರೋವೆಲ್ಲ ಎಕ್ಸ್ ಅಕ್ಷಗಳು ಅಂತ ತೊಗೋಬೇಕು. ಯಾವುದಾದ್ರು ಒಂದು ಅಕ್ಷವನ್ನು ನಾವು ಪ್ರತಿನಿಧಿಸೋಣ. ಇಲ್ಲಿಂದ ಇಲ್ಲಿಗೆ ಮಧ್ಯದಲ್ಲಿ, ಅಂದಾಜು ಮಧ್ಯದಲ್ಲಿರುವಂತಹ ಒಂದು ಅಕ್ಷದ ಮೇಲೆ ನಾವು ಒಂದು ಗೆರೆಯನ್ನು ಎಳ್ಕೊಳ್ತಾ ಇದ್ದೀನಿ ಮಕ್ಕಳೇ. ಮೇಲಿಂದ ಕೆಳಕ್ಕೆ ಉದ್ದಕ್ಕೆ ಎಳ್ಕೊಂಬಿಡಿ ಮಕ್ಕಳೇ. ಮೇಲಕ್ಕೆ ವೈ ಅಕ್ಷ. ಸರಿನಾ ಮಕ್ಕಳ? ಈ ರೀತಿ ಬರ್ಕೊಳ್ಳಿ. ಕೆಳಕ್ಕೆ ಕೂಡ ವೈ ಡ್ಯಾಶ್ ಅಕ್ಷ ಅಂತ ಬರ್ಕೋಬೇಕು ಮಕ್ಕಳೇ. ಕೆಳಗಡೆ ಏನಂತ ಬರ್ಕೊಳ್ತೀರಾ? ವೈ ಡ್ಯಾಶ್ ಅಕ್ಷ ಅಂತ ಬರ್ಕೊಳ್ಬೇಕು ಮಕ್ಕಳೇ. ಈ ರೀತಿ. ನಂತರ ನೋಡಿ ಮಕ್ಕಳೇ, ಈಗ ಮತ್ತೆ ಮೇಲಿಂದ ಕೆಳಗಡೆ ಮಧ್ಯದಲ್ಲಿ ಇರುವಂತಹ ಲೈನ್ ಮೇಲೆ ಈ ರೀತಿ ಒಂದು ಗೆರೆಯನ್ನು ಎಳ್ಕೊಳ್ಳಿ ಮಕ್ಕಳೇ. ಎಡದಿಂದ ಬಲಕ್ಕೊಂದು ಗೆರೆಯನ್ನು ಎಳ್ಕೊಳ್ಳಿ. ನೋಡಿ ಮಕ್ಕಳೇ, ಇದನ್ನು ನಾವು ಎಕ್ಸ್ ಅಕ್ಷ ಅಂತ ಕೊಡ್ತೀವಿ. ಇದು ಎಕ್ಸ್ ಡ್ಯಾಶ್ ಅಕ್ಷ ಅಂತ ಕೊಡ್ತೀವಿ. ನೋಡಿ, ಅಂದಾಜು ಮಧ್ಯದಲ್ಲಿ ಇರೋ ಹಾಗೆ. ಗೊತ್ತಾಯ್ತಾ ಮಕ್ಕಳ? ಈ ರೀತಿ ಇರೋ ಹಾಗೆ ಹೇಳ್ಕೊಳ್ಳಿ. ನೋಡಿ, ಎರಡು ಅಕ್ಷಗಳು ಸಂಧಿಸಿರುವಂತಹ ಬಿಂದುವನ್ನು ನಾವು 0 ಅಂತ ಕೊಡ್ತೀವಿ. 0ಇಂದ ಮುಂದಕ್ಕೆ 1 +1, 0ಇಂದ ಮುಂದಕ್ಕೆ ಮತ್ತೆ +2 +3 +4 +5 +6 +7 ಈ ರೀತಿ ಮಾರ್ಕಿಂಗ್ನ ಮಾಡಿ. 0ಇಂದ ಮೇಲಕ್ಕೆ +1 +2 +3 +4 +5 +6 +7 +8 ಈ ರೀತಿ ಮಾರ್ಕನ್ನು ಕೊಡಬೇಕು ಮಕ್ಕಳೇ. 0ಇಂದ ಮೇಲಕ್ಕೆ ಕೊಡ್ತಾ ಹೋಗಬೇಕು, 0ಇಂದ ಬಲಕ್ಕೆ ಕೊಡ್ತಾ ಹೋಗಬೇಕು, ಮತ್ತು 0ಇಂದ ಎಡಕ್ಕೂ ಹಂಗೆ ಕೊಡ್ತಾ ಹೋಗಬೇಕು ಮಕ್ಕಳೇ. ಇಲ್ಲಿಗೆ -1 ಅಂತ ಕೊಡ್ತೀವಿ ಮಕ್ಕಳೇ. ಈಗ ಈ ಕಡೆ ಕೊಡುವಾಗ -1 -2 -3 -4 -5 -6 ಅಂತ. ಅದೇ ರೀತಿಯಲ್ಲಿ ಕೆಳಕ್ಕೂ ಕೂಡ ನೀವು ಮೈನಸನ್ನು ಕೊಡಬೇಕು ಮಕ್ಕಳೇ. 0ಇಂದ ಕೆಳಕ್ಕೆ -1 -3 -2 -3 -4 -5 -6 -7 -8 -9 ನೋಡಿ ಮಕ್ಕಳೇ, ಇಲ್ಲಿ -9 ಬಂದಿದೆ. ಮೇಲಕ್ಕೆ ಮಕ್ಕಳೇ ಮೈನಸ್ ಅಂದರೆ +8 ಎಷ್ಟಾದ್ರು ಬರ್ಬೋದು ಮಕ್ಕಳೇ. ಅದ್ರ ಬಗ್ಗೆ ನಿಮಗೆ ತಲೆ ಕೆಡಿಸ್ಕೊಳ್ಬೇಡಿ. ಒಟ್ಟು ಮೇಲಕ್ಕೆ ಪ್ಲಸ್ ಕೊಡಿ, ಬಲಕ್ಕೆ ಪ್ಲಸ್ ಚಿಹ್ನೆ ಕೊಡಿ.
ನೆಕ್ಸ್ಟು ಎಡಕ್ಕೆ ಮೈನಸ್ ಚಿಹ್ನೆಗಳಿರುತ್ತೆ, ಕೆಳಕ್ಕೆ ಮೈನಸ್ ಚಿಹ್ನೆಗಳಿರುತ್ತೆ. ಸರಿನಾ ಮಕ್ಕಳ? ಈಗ ಎಕ್ಸ್ ವೈ ಎರಡು ಸಮೀಕರಣಗಳನ್ನ ನಾವು ಪರಿಗಣಿಸೋಣ ಮಕ್ಕಳೇ. ಇಲ್ಲಿ ಸಮೀಕರಣವನ್ನು ಬರಿತಾ ಇದ್ದೀನಿ ನೋಡಿ ಮಕ್ಕಳೇ. ಒಂದು ಸಮೀಕರಣವನ್ನು 2x + y = 9. ಈ ಸಮೀಕರಣದ ಎಕ್ಸ್ ವೈ ಬಾಕ್ಸ್ಗಳನ್ನ ನಿಮಗೆ ಕಂಡುಹಿಡಿಯೋದು ಹೇಳ್ಕೊಟ್ಟಿದ್ದೀನಿ ನಾನು. ಆ ಎಕ್ಸ್ ವೈ ಬಾಕ್ಸನ್ನ ನೀವು ಕಂಡುಹಿಡ್ಕೊಳ್ಳಿ ಮಕ್ಕಳೇ. ನಾನಿಲ್ಲಿ ಡೈರೆಕ್ಟಾಗಿ ಬರಿತಾ ಇದ್ದೀನಿ. ಎಕ್ಸ್ ವೈ 1 2 3 4 ತೊಗೊಂಡ್ರೆ 7 5 3 1 ಬರುತ್ತೆ ಮಕ್ಕಳೇ. ಸರಿನಾ ಮಕ್ಕಳ? ಹಾಗೆಯೇ ಇನ್ನೊಂದು ವ್ಯಾಲ್ಯೂಸ್ ತೊಗೊಳ್ತೀನಿ ಮಕ್ಕಳೇ. ಇನ್ನೊಂದು ಈಕ್ವೇಷನ್ನು x - y = 2. ಈ ಸಮೀಕರಣದ ಎಕ್ಸ್ ವೈ ಬಾಕ್ಸು ಎಕ್ಸ್ ಮತ್ತು ವೈ. ಎಕ್ಸ್ 1 2 3 4 ತೊಗೊಂಡ್ರೆ -1 0 1 2 ಈ ರೀತಿ ಬರುತ್ತೆ ಮಕ್ಕಳೇ. ಈಗ ಎರಡನ್ನೂ ಮಾಡ್ತಾ ಹೋಗೋಣ ಮಕ್ಕಳೇ. ನೋಡಿ, ಎಕ್ಸ್ಗೆ 1, ವೈಗೆ 7 ಬರುತ್ತೆ ಮಕ್ಕಳೇ. ಎಕ್ಸ್ಗೆ 1 ಇದ್ದಾಗ ವೈಗೆ ಎಷ್ಟು ಬರುತ್ತೆ? 7 ಬರುತ್ತೆ. ನೋಡಿ, ಯಾವಾಗಲೂ ನಾವು ಮೂಲ ಬಿಂದುವಿನಲ್ಲಿರಬೇಕು. ಮೂಲ ಬಿಂದುವಿನಿಂದ ಫಸ್ಟು ಎಕ್ಸ್ ಕಡೆ ಹೋಗಬೇಕು ಮಕ್ಕಳೇ. ಎಷ್ಟು ದೂರ ಹೋಗಬೇಕು? 1ರಷ್ಟು ದೂರ ಹೋಗು. +1 ಅಲ್ವಾ ಇರೋದು, ಹಾಗಾಗಿ +1 ಅಂತಂದರೆ ಈ ಕಡೆಗೆ ಇರುತ್ತೆ ಮಕ್ಕಳೇ, ಈ ಕಡೆಗಲ್ಲ. 0ಇಂದ ಇಲ್ಲಿಗೆ ಬರಬೇಕು. ಇಲ್ಲಿಂದ ಎಷ್ಟು ದೂರ ಹೋಗ್ಬೇಕು ಮಕ್ಕಳೇ? 7ರಷ್ಟು ದೂರ ಹೋಗಬೇಕು. 7ರಷ್ಟು ದೂರ ಅಂದರೆ ಇಲ್ಲಿಂದನೇ 1 2 3 4 5 6 7 ಇಲ್ಲಿಗೆ ಬಂದು ಪಾಯಿಂಟ್ ಇಡಬೇಕು ಮಕ್ಕಳೇ. ಸರಿನಾ? ಈ ಪಾಯಿಂಟ್ ಯಾವುದು ಮಕ್ಕಳೇ? 1,7 ಇಲ್ಲಿಗೆ 1,7. ಸರಿನಾ ಮಕ್ಕಳ? ನಂತರದ ಇನ್ನೊಂದು ಪಾಯಿಂಟನ್ನು ನೋಡೋಣ. 2,5 ನೋಡಿ, ಇಲ್ಲಿಂದ 2ನಷ್ಟು ದೂರ ಹೋಗಬೇಕು, 5ನಷ್ಟು ದೂರ ಮತ್ತು ಮೇಲಕ್ಕೆ ಹೋಗಬೇಕು ಮಕ್ಕಳೇ. 2 ಮತ್ತು 5 ಇಲ್ಲಿಂದ ಇಲ್ಲಿಗೆ 2 1 2 3 4 5 ಇಲ್ಲಿ ಬರುತ್ತೆ ಮಕ್ಕಳೇ. ನಂತರ 3,3 ನೋಡಿ, ಇಲ್ಲಿಂದನೇ ಹೋಗಬೇಕು. ಇಲ್ಲಿಂದ ಎಷ್ಟು ದೂರ ಹೋಗಬೇಕು? 3 ಎಷ್ಟು ದೂರ ಹೋಗಬೇಕು. ನಂತರ ಇಲ್ಲಿಂದ ಮೇಲಕ್ಕೆ ಎಷ್ಟು ದೂರ ಹೋಗಬೇಕು? 1 2 3 ಇಲ್ಲಿ ಬರುತ್ತೆ ಮಕ್ಕಳು ಅಲ್ವಾ? ನೆಕ್ಸ್ಟು 4,1 ನೋಡಿ, ಇಲ್ಲಿಂದ 4ನಷ್ಟು ದೂರ ಮತ್ತು ಇಲ್ಲಿಂದ 1ನಷ್ಟು ದೂರ ಮಕ್ಕಳೇ ಇಲ್ಲಿಗೆ ಬರುತ್ತೆ. ಸರಿನಾ ಮಕ್ಕಳ? ಇವಿಷ್ಟು ಪಾಯಿಂಟ್ಸ್ಗಳನ್ನ ನೀವು ಸೇರಿಸ್ಬಿಡಬೇಕು. ಸೇರಿಸಿ ಮುಂದಕ್ಕೆ ವೃತ್ತಿಸಿ ಮಕ್ಕಳೇ. ಹಿಂದೆ ಮುಂದೆ ವೃತ್ತಿಸಿ ಬಂದಿರುವಂತಹ ಸಮೀಕರಣ ಯಾವುದು ಮಕ್ಕಳೇ? ಇದು 2x + y = 9. ಈಗ ಮತ್ತೊಂದು ಸಮೀಕರಣದ ನಿರ್ದೇಶಾಂಕಗಳನ್ನ ಗುರುತಿಸ್ತಾ ಹೋಗೋಣ ಮಕ್ಕಳೇ. 1 -1 ನೋಡಿ, ಎಕ್ಸ್ನ ವ್ಯಾಲ್ಯೂಸು ಪ್ಲಸ್ ಆಗಿರೋದ್ರಿಂದ ನೋಡಿ ಮೂಲ ಬಿಂದುವಿನಿಂದ +1 ಕಡೆ ಹೋಗಬೇಕು. ನಂತರ -1 ಅಂತಂದರೆ ವೈ ವ್ಯಾಲ್ಯೂನಲ್ಲಿ ಕೆಳಗೆ ಬರಬೇಕು ಮಕ್ಕಳೇ. ನೋಡಿ, ಈ ಒಂದು ಈ ರೀತಿ ಹೋಗಬೇಕು, ಬಲಕ್ಕೆ ಹೋಗಬೇಕು. ಈ ವೈ ವ್ಯಾಲ್ಯೂಸು ಮೇಲಕ್ಕೆ ಹೋಗಬೇಕು, ಇಲ್ಲ ಕೆಳಗೆ ಬರಬೇಕು. ಆದರೆ ಇಲ್ಲಿ ಮೈನಸ್ ಇರೋದ್ರಿಂದ ಕೆಳಗೆ ಬರ್ತಾ ಇದ್ದೀನಿ ಮಕ್ಕಳೇ. ಮೂಲ ಬಿಂದುವಿನಿಂದ 1ಕ್ಕೆ ಹೋಗಿ ನೋಡಿ, 1ಕ್ಕೆ ಹೋಗಿದ್ದೀನಿ. ನಂತರ ಇಲ್ಲಿಂದ ಇಷ್ಟು ದೂರ ಕೆಳಗೆ ಬರಬೇಕು ಮಕ್ಕಳೇ, -1 ಇಲ್ಲಿಂದ ಇಲ್ಲಿಗೆ ಬರುತ್ತೆ. ಸರಿನಾ ಮಕ್ಕಳ? ಈ ಪಾಯಿಂಟನ್ನ ಗುರುತಿಸ್ಕೋಬೇಕು. ನಂತರ 2,0 ನೋಡಿ ಮಕ್ಕಳೇ, ಇಲ್ಲಿಂದ 2ನಷ್ಟು ದೂರ ಹೋಗಬೇಕು. ಇಲ್ಲಿಂದ ಇಲ್ಲಿ ಬಂದ್ವಾ? ನೆಕ್ಸ್ಟ್ ಇಲ್ಲಿಂದ 0ಗೆ ಹೋಗಬೇಕು ಅಂದರೆ ಎಲ್ಲೂ ಹೋಗಬಾರ್ದು, ಅಲ್ಲೇ ಇರಬೇಕು ಅಂತ ಮಕ್ಕಳೇ. ಇಲ್ಲಿಂದ ಮೇಲ್ಕೂ ಹೋಗಂಗಿಲ್ಲ, ಕೆಳಗೂ ಬರೋಂಗಿಲ್ಲ, ಇಲ್ಲೇ ಇರಬೇಕು ಅಂತ. 0 ಅಂದರೆ ಇಲ್ಲೇನೇ ಇರುತ್ತೆ ಪಾಯಿಂಟು. ಸರಿನಾ? ನಂತರ 3,1 ನೋಡಿ, ಇಲ್ಲಿಂದ 3 ಇಲ್ಲಿ ಬರಬೇಕು. ಇಲ್ಲಿಂದ +1 ಬಂದ್ಬಿಡ್ತು ಮಕ್ಕಳೇ. -1 ಇದ್ದಾಗ ಕೆಳಗೆ ಬರ್ತಾಯಿದ್ರಿ, -1 +1 ಬಂದಿದೆ ಅಂತಂದರೆ ಮೈನಸ್ ಮೇಲಕ್ಕೆ ಹೋಗ್ಬೇಕು ಇವಾಗ. ಸರಿನಾ? ನಂತರ 4,2 ನೋಡಿ, 4,2 ಇಲ್ಲಿ ಹೋಗುತ್ತೆ ಮಕ್ಕಳು. ಗೊತ್ತಾಯ್ತು ಮಕ್ಕಳ? 4,2 ಈ ರೀತಿ ಮಾಡಬೇಕು ಮಕ್ಕಳೇ. ಈಗ ಇದನ್ನು ಸೇರಿಸಿ. ಗೊತ್ತಾಯ್ತಲ್ವ ಮಕ್ಕಳ? ಈ ರೀತಿ ನಕ್ಷೆಯಲ್ಲಿ ನೀವು ಮಾರ್ಕನ್ನು ಮಾಡ್ತಾ ಹೋಗಬೇಕು ಮಕ್ಕಳೇ. ಇಷ್ಟಾದ ನಂತರ ಮಕ್ಕಳೇ,
ನೋಡಿ, ಎರಡೂ ನಕ್ಷೆಗಳು ಛೇದಿಸಿರುವಂತಹ ಪಾಯಿಂಟಲ್ಲಿ ನೀವು ಇಲ್ಲಿಂದ ಎಕ್ಸ್ ಅಕ್ಷಕ್ಕೆ ಒಂದು ಲಂಬವನ್ನು ಎಳಿಬೇಕು ಮಕ್ಕಳೇ. ಈ ರೀತಿ ಮಾರ್ಕ್ ಮಾಡ್ಕೊಳ್ಳಿ. ಅದೇ ರೀತಿ ಇಲ್ಲಿಂದ ವೈ ಅಕ್ಷಕ್ಕೂ ಕೂಡ ನೀವು ಲಂಬವನ್ನು ಎಳಿಬೇಕು. ಸರಿನಾ ಮಕ್ಕಳೇ? ಈ ರೀತಿ ಮಾಡಿದ್ರೆ ನಿಮ್ಮ ಗ್ರಾಫು ಕಂಪ್ಲೀಟ್ ಆಗುತ್ತೆ ಮಕ್ಕಳೇ. ಇಲ್ಲಿ ಯಾವ ವ್ಯಾಲ್ಯೂ ಮೇಲೆ ಈ ಪಾಯಿಂಟ್ ಬಂದಿರುತ್ತೋ ಅದು ಎಕ್ಸ್ ವ್ಯಾಲ್ಯೂ, ಎಕ್ಸ್ ಇಸ್ ಈಕ್ವಲ್ ಟು ಇಲ್ಲಿ ಯಾವ ನಂಬರ್ ಬಂದಿರುತ್ತೋ ಅದನ್ನು ಬರೀರಿ ಮಕ್ಕಳೇ. ಇಲ್ಲಿ ಯಾವ ನಂಬರ್ ಮೇಲೆ ಈ ಗೆರೆ ಬಂದಿರುತ್ತೋ ಅದು ವೈ ವ್ಯಾಲ್ಯೂ, ವೈ ಈಸ್ ಈಕ್ವಲ್ ಟು ಆ ನಂಬರ್ನ ಬರೆದ್ರೆ ನಿಮಗೆ ಪರಿಹಾರಗಳು ಸಿಕ್ಕಿದೆ ಅಂತ ಅರ್ಥ.